ಒಂದು ಮಿಡಿಲ್ ಕ್ಲಾಸ್ ಲೈಫ್ ಇಂದ ಚಿಕ್ಕ ಹುಡುಗ ಸ್ಕೂಲ್ ಇಂದ ಆಚೆ ಹೋಗೋ ಟೈಮಲ್ಲಿ ಒಂದು ದೊಡ್ಡ ಕಾರ್ನ ನೋಡ್ತಾರೆ. ನೋಡ್ಬಿಟ್ಟು ಹಿ ಗೆಟ್ಸ್ ಎಕ್ಸೈಟೆಡ್ ಅಂಡ್ ಹಿ ಟೇಕ್ಸ್ ಹಿಸ್ ಬ್ಯಾಗ್ ಅಂಡ್ ರನ್ಸ್ ಟುವರ್ಡ್ಸ್ ದಟ್ ಕಾರ್. ಬಟ್ ಅಲ್ಲಿರೋ ಸೇಲ್ಸ್ ಮ್ಯಾನ್ ಅಂತಾರೆ, ಯಾಕೆ ನೀನ್ ಇಲ್ಲಿ ಬಂದಿದ್ಯಾ, ನೀನ್ ಈ ಕಾರ್ ತಗೊಂತೀಯ, ನೀನ್ ಆಚೆ ಹೋಗು ಅಂತ. ಅಂಡ್ ದಿಸ್ ಲಿಟಲ್ ಬಾಯ್ ಪ್ರಾಮಿಸಸ್ ಹಿಮ್ಸೆಲ್ಫ್, ಒಂದು ದಿವಸ ಬರುತ್ತೆ ನಾನು ಈ ಕಾರಲ್ಲ ಎಲ್ಲ ಕಾರ್ ತಗೊಂತೀನಿ ಅಂತ. And when this boy grown up to a man, ಅವ್ರ ಹತ್ರ ರೋಲ್ಸ್ ರಾಯ್ಸ್ ಇಂದ ಎಲ್ಲ ಟಾಪ್ ಅಂಡ್ ಕಾರ್ ಇತ್ತು. And he is a well known businessman and real estate tycoon from Bangalore, Mr. CJ Roy, ಚೇರ್ಮನ್ ಅಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಕಾನ್ಫಿಡೆಂಟ್ ಗ್ರೂಪ್. ಒಂದು ರಿಯಲ್ ಎಸ್ಟೇಟ್ ಸಾಮ್ರಾಜ್ಯನ ಬಿಲ್ಟ್ ಮಾಡಿದ್ರು. ತುಂಬಾ ಜನ ಅನ್ಕೊಂತಾರೆ CJ ರಾಯ್ ಅವರು ಒಳ್ಳೆ ದುಡ್ಡಿರೋ ಫ್ಯಾಮಿಲಿಯಿಂದ ಬಂದಿದ್ರು ಅಂತ, ಬಟ್ ಅದು ನಿಜ ಅಲ್ಲ. ಹಿ ಕೇಮ್ ಫ್ರಮ್ ಅ ವೆರಿ ಬೇಸಿಕ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ವೆನ್ ಈಸ್ ಗ್ರೋಯಿಂಗ್ ಅಪ್, ಅವರ ಅಪ್ಪ ಹತ್ರ ಓನ್ಲಿ ಸ್ಕೂಟರ್ ಇತ್ತು ಅಂಡ್ ಇಟ್ಸ್ ಎ ಡ್ರೀಮ್ ಫಾರ್ ಹಿಮ್ ಟು ಹ್ಯಾವ್ ಎ ಕಾರ್. ಇವಾಗ ನಮ್ಗೆಲ್ಲರಿಗೂ ಗೊತ್ತು ಅವರು ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ. ಬಟ್ ವೆನ್ ಹೀಸ್ ಗ್ರೋಯಿಂಗ್ ಅಪ್, ಅವ್ರ ಅಮ್ಮ ಹತ್ರ ಅವರು ಫೈನಾನ್ಸ್ ಕಲ್ತ್ಕೊಂಡಿದ್ರು. CJ ರಾಯ್ ಅವರು ಅವ್ರ ಲೈಫ್ ನ ತುಂಬಾ ಸಿಂಪಲ್ ಆಗಿ ಸ್ಟಾರ್ಟ್ ಮಾಡಿದ್ರು. 1990 ಅವರು ಫಸ್ಟ್ ಕೆಲಸ BPL ಅಲ್ಲಿ ಜಾಯ್ನ್ ಆಗಿದ್ರು. ಆಮೇಲೆ TVS ಎಲೆಕ್ಟ್ರಾನಿಕ್ಸ್ HP ಗೆ ಶಿಫ್ಟ್ ಆಗಿದ್ರು. ಬಟ್ ಅವ್ರಿಗೆ ಯಾವಾಗ್ಲೂ ಒಂದು ಆಸೆ ಇತ್ತು, ನಾನು ಬಿಸ್ನೆಸ್ ಮಾಡಬೇಕು ಅಂತ. ಬಟ್ ಜನರಲಿ ವೆನ್ ಯು ಫ್ರಮ್ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ, ಬಿಸ್ನೆಸ್ ಅಂದ್ರೆ ಏನೋ ಅದು ತಪ್ಪು ಅಂತ ಅನ್ಕೊಂತಾರೆ. ಸೇಮ್ ಇದೇ ಆಗಿದೆ ಅವ್ರಿಗೂ. ಯಾರು ಇವನ್ನೇ ಸಪೋರ್ಟ್ ಮಾಡಿ ಬಿಸ್ನೆಸ್ಗೆ ಆಕ್ಸೆಪ್ಟ್ ಮಾಡಿಲ್ಲ. ಬಟ್ ಅವ್ರ ವೈಫ್ ಅವ್ರಿಗೆ ತುಂಬಾ ಸಪೋರ್ಟ್ ಕೊಟ್ರು ಅಂಡ್ ದಟ್ ಚೇಂಜ್ಡ್ ಎವ್ರಿಥಿಂಗ್ ಫಾರ್ ಹಿಮ್. ಅರ್ಲಿ 2000 ಅಲ್ಲಿ HP ಅಲ್ಲಿ ಅವರು ಮಾಡಿರೋ ಜಾಬ್ ನ ಕ್ವಿಟ್ ಮಾಡಿಬಿಟ್ಟು MBA ಅಲ್ಲಿ ಜಾಯ್ನ್ ಆಗಿದ್ರು, ಸೊ ದಟ್ ಹಿ ಕ್ಯಾನ್ ಲರ್ನ್ ಬಿಸ್ನೆಸ್. ಬಟ್ CJ ರಾಯ್ ಅವ್ರಿಗೆ ಕೆಲಸ ಮಾಡಿರೋ ಟೈಮ್ ಇಂದಾನು ಅವ್ರಿಗೆ ರಿಯಲ್ ಎಸ್ಟೇಟ್ ಅಂದ್ರೆ ಇಂಟ್ರೆಸ್ಟ್ ಇತ್ತು, ಸೊ ಅವರು ಅದೇನೆ ಶುರು ಮಾಡಿದ್ರು. ಅಂಡ್ ಹಿ ಕೇಮ್ ಹಿಯರ್ ಬೈ ಚಾಯ್ಸ್, ನಾಟ್ ಬೈ ಚಾನ್ಸ್. ಒಂದು ವಿಷನ್ ಇಟ್ಕೊಂಡು ಅವ್ರು ರಿಯಲ್ ಎಸ್ಟೇಟ್ ಗೆ ಬಂದಿದ್ರು. ಅರ್ಲಿ 90s ಆರ್ 2000s ಆ ಟೈಮ್ ಅಲ್ಲಿ ರಿಯಲ್ ಎಸ್ಟೇಟ್ ಸ್ಟ್ರಕ್ಚರ್ ಆರ್ ಆರ್ಗನೈಸ್ಡ್ ಆಗಿ ಇರಲಿಲ್ಲ. ಅವರ ಫಸ್ಟ್ ಕೆಲಸ HSR ಲೇಔಟ್ ಸರ್ಜಾಪುರಿಂದ ಸ್ಟಾರ್ಟ್ ಮಾಡಿದ್ರು. ಅವರು ಮಾಡಿರೋ ಒಳ್ಳೆ ವಿಷಯ ಏನಂದ್ರೆ, ಜನರಲಿ ಪೀಪಲ್ ಆರ್ ಇನ್ ಕನ್ಸ್ಟ್ರಕ್ಷನ್ ಆರ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ಬೇಕಂದ್ರೆ ದುಡ್ಡು ಆಬ್ವಿಯಸ್ಲಿ ಇರಬೇಕು. ಬಟ್ ಹಿ ನೆವರ್ ಟುಕ್ ಪ್ರಾಜೆಕ್ಟ್ ಲೋನ್ ಆರ್ ಕನ್ಸ್ಟ್ರಕ್ಷನ್ ಲೋನ್. ಹಿ ಸೆಲ್ಫ್ ಫಂಡೆಡ್ ಹಿಮ್ಸೆಲ್ಫ್ ಅಂಡ್ ಮ್ಯಾನೇಜ್ ಟು ಡೂ ಇಟ್. ಅವ್ರಿಗೆ ಒಂದು ವಿಷನ್ ಇತ್ತು, ನಾನು ಬೆಂಗಳೂರು ರಿಯಲ್ ಎಸ್ಟೇಟ್ ನ ಡೆವಲಪ್ ಮಾಡಬೇಕು ಅಂತ. ಅಂಡ್ ದೇ ಹ್ಯಾವ್ ಅರ್ನ್ಡ್ ಪೀಪಲ್ ಟ್ರಸ್ಟ್ ಬಿಕಾಸ್ CJ ರಾಯ್ ಅವರು ನಾನು ಏನು ಮಾಡಿದ್ರು ಒಳ್ಳೆ ಕೆಲಸ ಮಾಡ್ತೀನಿ, ಜೆನ್ಯೂನ್ ವರ್ಕ್ ಮಾಡ್ತೀನಿ, ಪರ್ಮನೆಂಟ್ ಆಗಿ ಮಾಡ್ತೀನಿ ಅಂತ ಅವ್ರ ವರ್ಕ್ಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟರು. ಬಟ್ ಅನ್ಫಾರ್ಚುನೇಟ್ಲಿ CJ ರಾಯ್ ಅವರು 30th January ತೀರ್ಕೊಂಡ್ರು. ಲ್ಯಾಂಡ್ಫೋರ್ಡ್ ರೋಡ್ ಅಲ್ಲಿ ಇರೋ ಅವ್ರ ಮನೆಯಲ್ಲಿ ಬೆಳಿಗ್ಗೆಯಿಂದ ED ರೈಡ್ಸ್ ನಡೀತಾನೆ ಇದೆ. ಆಮೇಲೆ ಹೊಸೂರಲ್ಲಿರೋ ಅವ್ರ ಆಫೀಸ್ ಅಲ್ಲಿ ಕಂಟಿನ್ಯೂ ಆಯ್ತು. ED ರೈಡ್ಸ್ ನಡೀತಾ ಇರೋ ಮಧ್ಯದಲ್ಲಿ ಅವ್ರ ಡಾಕ್ಯುಮೆಂಟ್ಸ್ ತಗೊಂಡ್ ಬರ್ತೀನಂತ ಹೋಗಿ ಅವ್ರ ಚೆಸ್ಟ್ ಮೇಲೆ ಅವ್ರ ಆಫೀಸ್ ಅಲ್ಲಿ ಶೂಟ್ ಮಾಡ್ಕೊಂಡ್ರು. ಬಟ್ ನನಗೆ ಇಲ್ಲಿ ಒಂದು ವಿಷಯ ಅರ್ಥ ಆಗಿಲ್ಲ. CJ ರಾಯ್ ಅವ್ರ ಮನೆ ಲ್ಯಾಂಡ್ಫೋರ್ಡ್ ರೋಡ್ ಅಲ್ಲಿ ಇತ್ತು, ಅವ್ರ ಆಫೀಸ್ ಹೊಸೂರ್ ರೋಡ್ ಅಲ್ಲಿ ಇತ್ತು. ಬಟ್ ಯಾಕೆ ಅವ್ರನ್ನ 15 ಕಿಲೋಮೀಟರ್ಸ್ ದೂರದಲ್ಲಿರೋ HSR ಲೇಔಟ್ ಅಲ್ಲಿರೋ ನಾರಾಯಣ ಹಾಸ್ಪಿಟಲ್ಗೆ ತಗೊಂಡೋಗಿದ್ದೀರಾ? ಅವ್ರ ಮನೆ ಹತ್ರನೇ ಮಾಲಯ ಹಾಸ್ಪಿಟಲ್, ವಿಕ್ರಮ್ ಹಾಸ್ಪಿಟಲ್, ಟಾಪ್ ಹಾಸ್ಪಿಟಲ್ಸ್ ಇದೆ. ಬಟ್ ಯಾಕೆ ಅಲ್ಲಿ ಹೋಗಿಲ್ಲ? ಅಂಡ್ ಅದೇ ಇಂಟರ್ವ್ಯೂ ಅಲ್ಲಿ CJ ರಾಯ್ ಅವರು ನಾನು ಆನ್ ಟೈಮ್ ಟ್ಯಾಕ್ಸ್ ಎಲ್ಲ ಪೇ ಮಾಡಿದೀನಿ ಅಂತ ಹೇಳಿದ್ರು. ವೆನ್ ಹಿ ಪೇ ಟ್ಯಾಕ್ಸ್ ಆನ್ ಟೈಮ್, ಯಾಕೆ ಅವರು ಶೂಟ್ ಮಾಡ್ಕೋಬೇಕು? ವೆಲ್ಕಮ್ ಟು ಆಶಿತಾ ವರ್ಮಾ ಚಾನೆಲ್. CJ ರಾಯ್ ಅವ್ರ ಕೇಸಲ್ಲಿ ಏನಾಯ್ತು ಅಂತ ಇವತ್ತು ಡಿಕೋಡ್ ಮಾಡೋಣ. Let's discuss the reality. Generally, people have suicide thoughts. ಅವ್ರಿಗೆ ತುಂಬ ಸೆಲ್ಫ್ ಎಸ್ಟೀಮ್ ಕಮ್ಮಿ ಇರುತ್ತೆ. ಬಟ್ ರೀಸೆಂಟ್ ಆಗಿ ಇನ್ ಒನ್ ಪಾಡ್ಕಾಸ್ಟ್ ಹಿ ಟೋಲ್ಡ್, ನನ್ನ ಬಿಸ್ನೆಸ್ ಫೇಲ್ ಆಗೋ ಟೈಮಲ್ಲಿನೂ ನನಗೆ ಭಯ ಆಗಿಲ್ಲ. ಹಿ ಇಸ್ ದಟ್ ಪಾಸಿಟಿವ್ ಅಂಡ್ ಮ್ಯಾನ್ ವಿತ್ ಸೆಲ್ಫ್ ಎಸ್ಟೀಮ್. ಈ ಲೆವೆಲಲ್ಲಿ ಬಿಸ್ನೆಸ್ ಮಾಡೋ ಅವ್ರಿಗೆ ಜನರಲಿ ಅವ್ರಿಗೆ ಗೊತ್ತಾಗುತ್ತೆ, ಏನೋ ಒಂದು ಟೈಮಲ್ಲಿ ED ರೈಡ್ ಆಗುತ್ತೆ, ನಾವು ಕೇರ್ಫುಲ್ ಆಗಿರ್ಬೇಕಂತ. ಅವ್ರ ಹತ್ರ ಒಂದು ಫೈನಾನ್ಸ್ ಟೀಮ್ ಇರಲೇ ಇರುತ್ತೆ ಅಂಡ್ ದಿಲ್ ಬಿ ರೆಡಿ ವಿತ್ ದ ಪ್ರೂಫ್ಸ್. ಇನ್ ಕೇಸ್ CJ ರಾಯ್ ಅವರು ಮಿಸ್ಟೇಕ್ ಮಾಡಿದ್ರು, ಹಿಸ್ ನೆಟ್ವರ್ತ್ ಇಸ್ ಮೋರ್ ದನ್ 8,000 CR. ಅವರು ಫೈನ್ ಪೇ ಮಾಡ್ಬೋದು, ಬಟ್ ಯಾಕೆ ಶೂಟ್ ಮಾಡ್ಕೋಬೇಕು? ಇವಾಗ ಪೊಲೀಸ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ. CJ ರಾಯ್ ಅವರು ಡೆತ್ ಕೇಸಲ್ಲಿ ತುಂಬಾನೇ ಕ್ವೆಶ್ಚನ್ ಮಾರ್ಕ್ಸ್ ಕಾಣಿಸ್ತಾ ಇದೆ. ಇಂಡಿಯಾ, ದುಬೈ, ಶ್ರೀಲಂಕಾ, ಬಾಂಗ್ಲಾದೇಶ್ ಅಲ್ಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಿ ಹಿ ಇಸ್ ಅ ಸಕ್ಸಸ್ಫುಲ್ ಮ್ಯಾನ್ ಅಂಡ್ ಹ್ಯಾವ್ ಅಚೀವ್ಡ್ ವಾಟ್ ಹಿ ವಾಂಟ್. ಅಂಡ್ ಒಂದು ED ರೈಡ್ಸ್ ಗೋಸ್ಕರ ಶೂಟ್ ಮಾಡ್ಕೊಂಡ್ರಂದ್ರೆ ನಂಬಿಕೆ ಆಗ್ತಾ ಇಲ್ಲ. CJ ರಾಯ್ ಅವರು ಬೇಸಿಕ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದ್ರು ಅಂಡ್ ಟುಡೇ ಹಿಸ್ ನೆಟ್ವರ್ತ್ ಇಸ್ ಮೋರ್ ದನ್ 8,000 CR. ಇಸ್ ಅ ಸೆಲ್ಫ್ ಮೇಡ್ ಬಿಸ್ನೆಸ್ ಮ್ಯಾನ್. ಎಷ್ಟೊಂದು ಪ್ರಾಬ್ಲಮ್ಸ್ ನೋಡಿದ್ರೆ ಅವ್ರು ಈ ಪೊಸಿಷನ್ ಬರ್ತಾರೆ. ನೀವೇನ್ ಅನ್ಕೊಂತೀರಾ? ಒಂದು ED ಕೇಸ್ಗೋಸ್ಕರ ಅವ್ರು ಈ ತರ ಮಾಡ್ತೀರಂತಾನ? ಇದು ನನ್ನ ಮೊದಲನೇ ಯೂಟ್ಯೂಬ್ ವಿಡಿಯೋ ಅಂಡ್ ಐ ಆಮ್ ಪ್ರೌಡ್ ಟು ಟಾಕ್ ಅಬೌಟ್ ದ ಗ್ರೇಟ್ ಮ್ಯಾನ್ ಮಿಸ್ಟರ್ CJ ರಾಯ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್, ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಈ ತರ ಇನ್ನೂ ವಿಡಿಯೋಸ್ ಮಾಡಕ್ಕೆ ನನಗೆ ಸಪೋರ್ಟ್ ಬರುತ್ತೆ.